ವೀಕ್ಷಕರಿಗೆಲ್ಲ ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ಸ್ವಾಗತ. ಈ ಚಾನೆಲ್ನಲ್ಲಿ ಮುಖ್ಯವಾಗಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ ಚಾರ್ಟೆಡ್ ಅಕೌಂಟೆನ್ಸಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಅಕಾಡೆಮಿಕ್ ಅಪ್ಡೇಟನ್ನು ನಾವು ವಿಡಿಯೋ ರೂಪದಲ್ಲಿ ಕಾಲಕಾಲಕ್ಕೆ ಹಾಕ್ತಾ ಇರ್ತೇವೆ. ಸೊ ಈ ಚಾನೆಲ್ ಏನಿದೆ ಇದು ವಿ ರೀಚ್ ಅಕಾಡೆಮಿಯಿಂದ ಪ್ರಮೋಟ್ ಮಾಡಿರುವಂಥ ಒಂದು ಚಾನೆಲ್. ಸೊ ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೇಳೋದಾದರೆ ಸುಮಾರು ಹಲವಾರು ವರ್ಷಗಳಿಂದ CA, CS, CMA ಈ ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ತರಬೇತಿಯನ್ನು ಆಫ್ಲೈನಲ್ಲಿ ಕೊಡ್ತಾ ಬರ್ತಿರುವಂತಹ ಒಂದು ಸಂಸ್ಥೆ. ಸೊ ಈ ಸಂಸ್ಥೆಯ ಬಗ್ಗೆ, ಅಲ್ಲಿ ನಡೆಯುವಂತಹ ತರಬೇತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದಕ್ಕೆ ಇಲ್ಲಿ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ನೀವು ಸಂಪರ್ಕ ಮಾಡಿದರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಚಾರ್ಟೆಡ್ ಅಕೌಂಟೆನ್ಸಿ ಇರ್ಬೋದು, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರ್ಬೋದು, ಅಥವಾ ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕಾಮರ್ಸಿಗೆ ಸಂಬಂಧಪಟ್ಟ ಕೋರ್ಸ್ ಇರ್ಬೋದು. ಸೊ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟ ಒಂದಷ್ಟು ಕಂಪನಿ ಲಾ ಇರ್ಬೋದು ಅಥವಾ ಕಂಪನಿ ಅಕೌಂಟ್ಸ್ ಇರ್ಬೋದು. ಸೊ ಅದರಲ್ಲಿ ಬರುವಂಥ ಒಂದು ಬಹಳ ಮುಖ್ಯವಾದ ಒಂದು ಟಾಪಿಕ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಈ ಟಾಪಿಕ್ನ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಒಂದು ಕಂಪನಿ ಏನಿದೆ ಅದರ ಒಂದು ಫಂಡಿಂಗೋಸ್ಕರ ಶೇರ್ಸನ್ನು ಇಶ್ಯೂ ಮಾಡ್ತದೆ. ಸೊ ನಮಗೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಒಂದು ಕಂಪನಿ ಎರಡು ರೀತಿಯ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಸೊ ಅದು ಯಾವುದು ಅಂತ ಹೇಳಿದರೆ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಂಥೇಳಿ. ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್. ಹಾಗಾದರೆ ಈಗ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ನ ಮಿಡ್ಲಲ್ಲಿರುವಂಥ ವ್ಯತ್ಯಾಸ ಏನು ಅಂತ. ವ್ಯತ್ಯಾಸ ಏನಂತ ಹೇಳಿದರೆ ಈ ಪ್ರಿಫರೆನ್ಸ್ ಶೇರ್ಸ್ ಏನಿದೆ, ಸೊ ಈ ಪ್ರಿಫರೆನ್ಸ್ ಶೇರ್ಸಿಗೆ ಈಕ್ವಿಟಿ ಶೇರ್ಸ್ನ ಮೇಲೆ ಒಂದು ಎರಡು ಪ್ರಯಾರಿಟಿ ಇದೆ, ಎರಡು ಪ್ರಿಫರೆನ್ಸಸ್ ಇದೆ. ಆ ಒಂದು ಪ್ರಿಫರೆನ್ಸ್ ಇರೋದ್ರಿಂದಾಗಿ ಆ ಶೇರ್ಸನ್ನು ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಪ್ರಿಫರೆನ್ಸ್ ಶೇರ್ಸಿಗಿರುವಂಥ ಎರಡು ಪ್ರಯಾರಿಟಿ ಅಥವಾ ಎರಡು ಪ್ರಿಫರೆನ್ಸ್ ಏನು ಓವರ್ ದಿ ಈಕ್ವಿಟಿ ಶೇರ್ಸ್? ಒಂದು ಯಾವುದಂತ ಹೇಳಿದರೆ ಡಿವಿಡೆಂಡ್ ಕೊಡಬೇಕಾದ್ರೆ, ಈಗ ಒಂದು ಕಂಪನಿಯವರು ಶೇರ್ ಹೋಲ್ಡರ್ಸ್ನವರಿಗೆ ಡಿವಿಡೆಂಡ್ ಕೊಡಬೇಕು ಅಂಥೇಳಿ ಡಿಸೈಡ್ ಮಾಡಿದರೆ ಫಸ್ಟಿಗೆ ಡಿವಿಡೆಂಡ್ ಕೊಡಬೇಕಾಗಿರುವಂಥದ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಅವರಿಗೆ ಡಿವಿಡೆಂಡ್ ಕೊಟ್ಟಾದ ನಂತರ ಕಂಪನಿಯವರು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡ್ಬೋದು. ಅದೇ ಲಿಕ್ವಿಡೇಷನ್ ಆಗ್ತದೆ ಒಂದು ಕಂಪನಿ ಲಿಕ್ವಿಡೇಷನ್ ಆಗಬೇಕಾದ್ರೆ ಸೊ ಕಂಪನಿ ಏನು ಮಾಡ್ತಾ ಬರ್ತದೆ, ಹಣ ಲಯಬಿಲಿಟಿ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಹಣ ವಾಪಸ್ ಕೊಡ್ತಾ ಬರ್ತದೆ. ಸೊ ಹೀಗೆ ಹಣ ವಾಪಸ್ ಕೊಡ್ತಾ ಬರಬೇಕಾದ್ರೆ ಅಲ್ಟಿಮೇಟ್ಲಿ ಹಣ ಕೊಡಲಿಕ್ಕೆ ಬಾಕಿ ಉಳಿಯುವಂಥದ್ದು ಯಾರಿಗೆ ಅಂತ ಹೇಳಿದರೆ ಶೇರ್ ಹೋಲ್ಡರ್ಸಿಗೆ. ಸೊ ಶೇರ್ ಹೋಲ್ಡರ್ಸಲ್ಲಿ ಎರಡು ರೀತಿಯ ಶೇರ್ ಹೋಲ್ಡರ್ಸ್ ಇರ್ತಾರೆ, ಈಕ್ವಿಟಿ ಮತ್ತು ಪ್ರಿಫರೆನ್ಸ್. ಸೊ ಯಾರಿಗೆ ಮೊದಲು ಕೊಡಬೇಕು ಅಂತ, ಸೊ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಅಂದರೆ ಲಿಕ್ವಿಡೇಷನ್ನ ಟೈಮಲ್ಲಿ ಸೊ ವಾಪಸ್ ಕೊಡಬೇಕಾಗಿರುವಂಥದ್ದು ಫಸ್ಟಿಗೆ ಯಾರಿಗೆ ಅಂತ ಹೇಳಿದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಅವರಿಗೆ ಪೇಮೆಂಟ್ ಆದ ನಂತರ, ಪೂರ್ತಿ ಪೇಮೆಂಟ್ ಆದ ನಂತರವೇ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಮಾಡಬೇಕು. ಸೊ ಈ ಒಂದು ಪ್ರಯಾರಿಟಿ ಇರುವುದರಿಂದಾಗಿ ಸೊ ಶೇರ್ಸನ್ನು ಪ್ರಿಫರೆನ್ಸ್ ಶೇರ್ಸ್ ಅಂಥೇಳಿ ಕರೀತಾರೆ. ಸರಿ, ಸೊ ಇವತ್ತಿನ ಒಂದು ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಒಂದು ಕಂಪನಿ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ಬೋದು, ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಬಟ್ ಇಲ್ಲಿ ಪ್ರಿಫರೆನ್ಸ್ ಶೇರ್ಸಿಗೆ ಸಂಬಂಧಪಟ್ಟ ಹಾಗೆ ಏನಂತ ಹೇಳಿದರೆ ನಮ್ಮ ಕಂಪನೀಸ್ ಆ್ಯಕ್ಟಲ್ಲಿ ಪ್ರೊವಿಷನ್ ಇದೆ. ಸೊ ಪ್ರಿಫರೆನ್ಸ್ ಶೇರ್ಸ್ ಏನಿದ್ರೂ ಕಂಪನಿ ರಿಡಂಪ್ಷನ್ ಮಾಡಲೇಬೇಕು. ನಮ್ಮ ಕಂಪನೀಸ್ ಆ್ಯಕ್ಟ್ನ ಸೆಕ್ಷನ್ 55 ಸೊ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಉಂಟು. ಸೊ ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ನಮ್ಮ ಕಂಪನಿ ಕಾನೂನಿನ ಪ್ರಕಾರ ಇಶ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇರ್ರಿಡಿಮೇಬಲ್ ಅಂತ ಹೇಳಿದರೆ ಏನು, ಸೊ ಅದಕ್ಕೆ ಸಂಬಂಧಪಟ್ಟ ಆ ಒಂದು ಶೇರ್ಸಿಗೆ ಸಂಬಂಧಪಟ್ಟ ಹಣ ಶೇರ್ ಹೋಲ್ಡರ್ಸ್ನವರಿಗೆ ವಾಪಸ್ ಕೊಡುವಂಥದ್ದು ಕಂಪನಿ ಯಾವಾಗ ಅಂತ ಹೇಳಿದರೆ ಕಂಪನಿ ಕ್ಲೋಸ್ ಆಗಬೇಕಾದ್ರೆ. ಬಟ್ ನಮ್ಮ ಭಾರತದ ಕಂಪನಿ ಕಾನೂನಿನ ಪ್ರಕಾರ ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಲಿಕ್ಕೇನೇ ಇಲ್ಲ. ಸೊ ನಮ್ಮ ಯಾವುದೇ ಒಂದು ಕಂಪನಿ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದರೆ ದ್ಯಾಟ್ ಈಸ್ ಆಲ್ವೇಸ್ ರಿಡೀಮೇಬಲ್. ಅದನ್ನು ರಿಡಂಪ್ಷನ್ ಮಾಡಲೇಬೇಕು ಕಂಪನಿಯವರು. ಹಾಗಾದರೆ ಈ ರಿಡಂಪ್ಷನ್ ಪ್ರೊವಿಷನ್ ಏನು ಹೇಳ್ತದೆ ಅಂತ. ಸೊ ರಿಡಂಪ್ಷನ್ ಪ್ರೊವಿಷನ್ ಏನು ಹೇಳ್ತದೆ ಅಂತ ಹೇಳಿದರೆ, ಸೊ ಪ್ರಿಫರೆನ್ಸ್ ಶೇರ್ಸ್ ಏನಿದ್ರು
ಮ್ಯಾಕ್ಸಿಮಮ್ 20 ವರ್ಷಕ್ಕೆ ಟರ್ಮಿಗೆ ಸರಿಯಾಗಿ ಇಶ್ಯೂ ಮಾಡ್ಬೋದು. ಮ್ಯಾಕ್ಸಿಮಮ್ 20 ವರ್ಷ, ಅದಕ್ಕಿಂತ ಜಾಸ್ತಿ ಟರ್ಮ್ಸ್ ಇರುವಂಥ ಪ್ರಿಫರೆನ್ಸ್ ಶೇರ್ಸನ್ನು ಒಂದು ಕಂಪನಿ ಇಶ್ಯೂ ಮಾಡುವಾಗಿಲ್ಲ. ದ ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ದ್ಯಾಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಕಂಪನಿ ಶುಡ್ ನಾಟ್ ಎಕ್ಸೀಡ್ 20. ಆದರೆ ಒಂದು ಎಕ್ಸೆಪ್ಷನ್ ಇದೆ. ಒಂದು ವೇಳೆ ಕಂಪನಿ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರುವಂಥ ಕಂಪನಿ ಆದರೆ ಆ ಒಂದು ಕಂಪನಿ 30 ವರ್ಷ ಡ್ಯೂರೇಷನ್ ಇರುವಂಥ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಬಟ್ ಅಲ್ಲಿ ಒಂದು ಕಂಡೀಷನ್ ಇದೆ. ಯಾವಾಗ ಪ್ರಿಫರೆನ್ಸ್ ಶೇರ್ಸಿನ ಡ್ಯೂರೇಷನ್ 20 ವರ್ಷ ಮುಗೀತಾ 21ನೇ ವರ್ಷದಿಂದ ಪ್ರತಿ ವರ್ಷ 10% ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಇದು ಅಮೌಂಟ್ ಏನುಂಟು 10% ಪ್ರತಿ ವರ್ಷ ಅದನ್ನು ವಾಪಸ್ ಕೊಡ್ತಾ ಬರಬೇಕು. ಸೊ ನೆಕ್ಸ್ಟ್ 10 ಇಯರ್ಸಲ್ಲಿ. ಸೊ ಹಾಗಾದರೆ ಒಂದು ಕ್ಲಿಯರ್ ಆಯಿತು. ಸೊ ಪ್ರಿಫರೆನ್ಸ್ ಶೇರ್ಸಿಂದ ಏನಾದರೂ ಕಂಪನಿ ಹಣ ಕಲೆಕ್ಟ್ ಮಾಡಿದರೆ ಅದನ್ನು ಪರ್ಮನೆಂಟಾಗಿ ಹೋಲ್ಡ್ ಮಾಡುವಾಗಿಲ್ಲ ಕಂಪನಿಯವರು. ಒಂದಲ್ಲ ಒಂದು ಟೈಮಲ್ಲಿ ಅದನ್ನು ಏನು ಮಾಡಬೇಕಾಗ್ತದೆ, ಕಂಪನಿಯವರು ವಾಪಸ್ ಕೊಡಲೇಬೇಕಾಗ್ತದೆ. ಸೊ ಮ್ಯಾಕ್ಸಿಮಮ್ ಡ್ಯೂರೇಷನ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಬೈ ದ ಕಂಪನಿ ಫಾರ್ ದ ಪರ್ಪಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 20 ಇಯರ್ಸ್. ಸರಿ, ಹಾಗಾದರೆ ಈ ಪ್ರಿಫರೆನ್ಸ್ ಶೇರ್ಸ್ ರಿಡಮ್ಷನ್ ಮಾಡಬೇಕಾದ್ರೆ ಇರುವಂಥ ಲೀಗಲ್ ರೂಲ್ಸ್ ಏನು ಅಂತ. ವಾಟ್ ಆರ್ ದ ಲೀಗಲ್ ರೂಲ್ಸ್ ರಿಲೇಟಿಂಗ್ ಟು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್? ಸೊ ಈಗ ಕಂಪನಿ ಹತ್ರ ಹಣ ಉಂಟು, ಕಣ್ಣು ಮುಚ್ಚಿ ಹಣ ವಾಪಸ್ ಕೊಡ್ಬೋದಾ ಅಂತ ಒಂದು ಪ್ರಶ್ನೆ ಬರ್ತದೆ. ನೋ. ಈಗ ಪ್ರಿಫರೆನ್ಸ್ ಶೇರ್ಸ್ ವಾಪಸ್ ಕೊಡಬೇಕಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನವರ ಹಣ ವಾಪಸ್ ಕೊಡಬೇಕಾದ್ರೆ ಕಂಪನಿ ಲೀಗಲ್ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಲೇಬೇಕು. ಸೊ ಆ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿಯೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನವರಿಗೆ ಹಣ ಕೊಡಬೇಕು. ಸೊ ಹಾಗಾದರೆ ಏನು ಲೀಗಲ್ ರೂಲ್ಸ್ ಕಂಪನಿ ಕಂಪ್ಲೈ ಮಾಡಬೇಕಾಗ್ತದೆ ಪ್ರಿಫರೆನ್ಸ್ ಶೇರ್ಸನ್ನು ರಿಡಮ್ಷನ್ ಮಾಡಬೇಕಾದ್ರೆ? ಸೊ ಒಂದೊಂದಾಗಿಯೇ ನೋಡ್ತಾ ಬರುವ. ಸೊ ಕಂಪನಿಯವರು ಕಂಪ್ಲೈ ಮಾಡಬೇಕಾಗಿರುವಂಥ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಂತ ಹೇಳಿದರೆ, ಎಸ್, ಫಸ್ಟ್ ಒನ್, ಓನ್ಲಿ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ redeemed. Only fully paid preference shares can be redeemed. Yes. ಒಂದು ವೇಳೆ ಪ್ರಿಫರೆನ್ಸ್ ಶೇರ್ಸ್ ಪಾರ್ಟ್ಲಿ ಪೇಡ್ ಅಪ್ ಆಗಿದ್ದರೆ ರಿಡಮ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ರಿಡಮ್ಷನ್ ಮಾಡಲೇಬೇಕು ಅಂತ ಹೇಳಿದರೆ ಕಂಪನಿಯವರು ಏನು ಮಾಡಬೇಕಾಗ್ತದೆ, ಆ ಪಾರ್ಟ್ಲಿ ಪೇಡ್ ಅಪ್ ಆಗಿರುವಂತಹ ಪ್ರಿಫರೆನ್ಸ್ ಶೇರ್ಸನ್ನು ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ರಿಡಮ್ಷನ್ ಮಾಡಬೇಕಾಗ್ತದೆ. ಈಗ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರುವಂಥ ಪ್ರಿಫರೆನ್ಸ್ ಶೇರ್ಸ್ 8 ರೂಪೀಸ್ ಮಾತ್ರ ಪೇಡ್ ಅಪ್ ಆಗಿದೆ. ಕಂಪನಿಗೆ ಸಾಧ್ಯ ಇಲ್ಲ ರಿಡಮ್ಷನ್ ಮಾಡಲಿಕ್ಕೆ. ರಿಡಮ್ಷನ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಫುಲ್ಲಿ ಪೇಡ್ ಅಪ್ ಮಾಡಬೇಕು. ಸೊ ಫುಲ್ಲಿ ಪೇಡ್ ಅಪ್ ಮಾಡಿದ ನಂತರವೇ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ, ರಿಡಮ್ಷನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಅದನ್ನು ರಿಡಮ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಫಸ್ಟ್ ಕಂಡೀಷನ್, ಫುಲ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್ ಮಾತ್ರ ರಿಡಮ್ಷನ್ ಮಾಡಲಿಕ್ಕೆ ಆಗುವಂಥದ್ದು. ಸೆಕೆಂಡ್ ಒನ್, ರಿಡಮ್ಷನ್ ಕ್ಯಾಪಿಟಲ್ can be arranged out of divisible profits or fresh issue of shares. Yes, ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ ಈಗ 5 lakh rupees ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಅದನ್ನೀಗ ವಾಪಸ್ ಕೊಡಬೇಕು ಅಂಥೇಳಿ ಕಂಪನಿಯವರು ಡಿಸೈಡ್ ಮಾಡಿದರು. ಶೇರ್ ಹೋಲ್ಡರ್ಸ್ನವರಿಗೆ ಆ ಹಣ ವಾಪಸ್ ಕೊಡಬೇಕು ಅಂತ. ಸೊ ಹಾಗಾದರೆ ಆ ಹಣ ಹೇಗೆ ವಾಪಸ್ ಕೊಡಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಸೊ ಕಂಪನೀಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಈಗ ನೀವು ಬ್ಯಾಂಕಿಂದ ತಗೊಂಡ ಸಾಲ ವಾಪಸ್ ಕೊಡಬೇಕಾದ್ರೆ ಅಂಥ ಒಂದು ಕಂಡೀಷನ್ ಇಲ್ಲ. ಆದರೆ ಈ ಪ್ರಿಫರೆನ್ಸ್ ಶೇರ್ಸ್ ರಿಡಮ್ಷನ್ ಮಾಡಬೇಕಾದ್ರೆ ಕಂಪನಿಯವರು ಇಂಥ ಕಡೆಯಿಂದಲೇ ಹಣ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಮ್ಮ ಕಂಪನೀಸ್ ಆ್ಯಕ್ಟಲ್ಲಿದೆ. ಹಾಗಾದರೆ ಕಂಪನೀಸ್ ಆ್ಯಕ್ಟ್ ಏನು ಹೇಳ್ತಾ ಉಂಟು, ಯಾವ ಸೋರ್ಸಿಂದ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನು ನೀವು ರಿಡಮ್ಷನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅದನ್ನು ವ್ಯವಸ್ಥೆ ಮಾಡ್ಬೋದು ಅಂಥೇಳಿ ನಮ್ಮ ಕಂಪನೀಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೊ 2 ಸೋರ್ಸನ್ನು ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ 2 ಸೋರ್ಸ್ ಯಾವುದಂತ ಹೇಳಿದರೆ, ಒಂದು ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ. ಸೊ ಈ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಹೇಳಿದರೆ ಏನು? ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಹೇಳಿದರೆ ಪ್ರಾಫಿಟ್ಸ್ ವಿಚ್ ಈಸ್ ಅವೈಲೇಬಲ್ ಫಾರ್ ದ ಪರ್ಪಸ್ ಆಫ್ ಡಿಕ್ಲರೇಷನ್ ಆಫ್ ಡಿವಿಡೆಂಡ್.
ಅಂದರೆ ಆ ಪ್ರಾಫಿಟಿಂದ ಕಂಪನಿಯವರು ಡಿವಿಡೆಂಡ್ ಡಿಕ್ಲೇರ್ ಮಾಡ್ಬೋದು. ಸೊ ಅಂಥ ಒಂದು ಪ್ರಾಫಿಟಿಂದ ಅಂದರೆ ಯೂಶ್ವಲ್ ಏನಂತ ಹೇಳಿದರೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇರ್ಬೋದು, ಜನರಲ್ ರಿಸರ್ವ್ ಇರ್ಬೋದು, ಅಥವಾ ಈ ಫ್ರೀ ರಿಸರ್ವ್ ಅಂತ ಹೇಳಿ ನಾವು ಏನು ಕರಿತೇವೆ. ಸೊ ಆ ರಿಸರ್ವಲ್ಲಿ ಏನಾದರೂ ಅಮೌಂಟ್ ಇದ್ದರೆ ಆ ಅಮೌಂಟಿಂದ ವ್ಯವಸ್ಥೆ ಮಾಡ್ಬೋದು. ಮತ್ತೊಂದು ಎಲ್ಲಿಂದ ಅಂತ ಹೇಳಿದರೆ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಈ ರಿಡಮ್ಷನ್ ಪರ್ಪಸ್ಸಿಗೋಸ್ಕರ ಕಂಪನಿಯವರು ಹೊಸ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಹೊಸ ಶೇರ್ಸ್ ಅಂತ ಹೇಳಿದರೆ ಈಕ್ವಿಟಿ ಶೇರ್ಸು ಇಶ್ಯೂ ಮಾಡ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಕೂಡ ಇಶ್ಯೂ ಮಾಡ್ಬೋದು. ಸೊ ಅಲ್ಲಿಂದ ಅಮೌಂಟನ್ನು ವ್ಯವಸ್ಥೆ ಮಾಡ್ಕೊಳ್ಬೋದು. ಸೊ ಇದು 2 ಸೋರ್ಸ್ ಬಿಟ್ಟರೆ ಬೇರೆ ಯಾವುದೇ ಸೋರ್ಸಿಂದ ರಿಡಮ್ಷನ್ ಕ್ಯಾಪಿಟಲ್ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು 3ನೇದು, ಎನಿ ಅಮೌಂಟ್ arranged out of divisible profit for redemption capital, then it should be transferred to account called as the capital redemption reserve account. Yes. ನೋಡಿ, ಈಗ ಕಂಪನಿಯವರು ರಿಡಮ್ಷನ್ ಕ್ಯಾಪಿಟಲಿಗೆ ಈ ಪ್ರಿಫರೆನ್ಸ್ ಶೇರ್ಸ್ ರಿಡಮ್ಷನ್ ಮಾಡೋದಕ್ಕೋಸ್ಕರ ಅಮೌಂಟನ್ನು ವ್ಯವಸ್ಥೆ ಮಾಡಿದರು. ಅವರಿಗೆ 2 ಸೋರ್ಸ್ ಇದೆ. ಒಂದೇ ಡಿವಿಸಿಬಲ್ ಪ್ರಾಫಿಟ್ ಇದೆ ಅಥವಾ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಇದೆ. ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಇದೆ, ತಲೆ ಬಿಸಿ ಇಲ್ಲ ಬಿಡಿ. ಅದೇ ಡಿವಿಸಿಬಲ್ ಪ್ರಾಫಿಟಿಂದ ಏನಾದರೂ ಅಮೌಂಟ್ ವ್ಯವಸ್ಥೆ ಮಾಡಿದರೆ, ಅರೇಂಜ್ಮೆಂಟ್ ಮಾಡಿದರೆ, ಕಂಪನೀಸ್ ಆ್ಯಕ್ಟ್ ಏನು ಹೇಳ್ತಾ ಉಂಟಂತ ಹೇಳಿದರೆ, ಸೊ ಎಷ್ಟು ಅಮೌಂಟನ್ನು ನೀವು ರಿಡಮ್ಷನಿಗೋಸ್ಕರ ಡಿವಿಸಿಬಲ್ ಪ್ರಾಫಿಟಿಂದ ತಂದ್ರೆ ಆ ಅಮೌಂಟನ್ನು ನೀವು ಡಿವಿಸಿಬಲ್ ಪ್ರಾಫಿಟ್ ಅಕೌಂಟಿಂದ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ಕಂಪನೀಸ್ ಆ್ಯಕ್ಟ್ ಹೇಳ್ತಾ ಉಂಟು. ಸೊ ಇದು ಯಾವಾಗ ಬರುವಂಥದ್ದು? ಡಿವಿಸಿಬಲ್ ಪ್ರಾಫಿಟಿಂದ ಅಮೌಂಟ್ ಯೂಸ್ ಮಾಡಿದರೆ ಮಾತ್ರ. If any amount utilized out of the divisible profit, then that equivalent amount should be transferred to capital redemption reserve account ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದಟ್ ಈಸ್ ದ another legal requirement. ನೆಕ್ಸ್ಟ್ ಏನಿದೆ ನೋಡುವ. ಈ ಅಮೌಂಟ್ available in CRR account can be utilized for issue of bonus shares. Issue of bonus shares. Yes. So ಈ CRR ಅಕೌಂಟಲ್ಲಿ ಏನು ಅಮೌಂಟ್ ಇದೆ ಅಲ್ವಾ, ಆ CRR ಅಕೌಂಟಲ್ಲಿ ಇರುವಂಥ ಅಮೌಂಟನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಫ್ರೀ ಆಫ್ ಕಾಸ್ಟ್ ಬೋನಸ್ ಶೇರ್ಸ್ ಏನು ಕೊಡ್ತಾರೆ, ಸೊ ಅದಕ್ಕೋಸ್ಕರ ಯುಟಿಲೈಸ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೆ. CRR ಅಕೌಂಟ್ ಬ್ಯಾಲೆನ್ಸಿಂದ ಸೊ ಬೋನಸ್ ಶೇರ್ಸ್ ಕೊಡ್ಬೋದು. ಸೊ ದಟ್ ಈಸ್ ದ ಅನದರ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ 5th ಒನ್, ಪ್ರೀಮಿಯಮ್ ಆನ್ redemption can be arranged out of divisible profits or securities premium account. ಈ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ ಅಲ್ವಾ, ಸೊ ಈ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಸೊ ಏನಿದ್ರು ಒಂದೇ ಅಟ್ ಪಾರಲ್ಲಿ ಮಾಡಬೇಕು. 10 ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಆದರೆ 10 ರೂಪಾಯಿ ವಾಪಸ್ ಕೊಡಬೇಕು, ಅಥವಾ ಪ್ರೀಮಿಯಮಲ್ಲಿ ಮಾಡಬೇಕು. 10 ರೂಪಾಯಿ ಪ್ರಿಫರೆನ್ಸ್ ಶೇರ್ಸಿಗೆ ನೀವು ಎಕ್ಸ್ಟ್ರಾ ಎಷ್ಟು ಕೊಟ್ಟರು ಕೂಡ ತೊಂದರೆ ಇಲ್ಲ. ಬಟ್ 10 ರೂಪಾಯಿ ಪ್ರಿಫರೆನ್ಸ್ ಶೇರ್ಸಿಗೆ 9 ರೂಪಾಯಿ 8 ರೂಪಾಯಿ ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ ಡಿಸ್ಕೌಂಟಲ್ಲಿ ಪ್ರಿಫರೆನ್ಸ್ ಶೇರ್ಸನ್ನು ರಿಡಮ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಲ್ವೇಸ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮೇಬಲ್ ಐದರ್ ಎಟ್ ಪಾರ್ ಆರ್ ಎಟ್ ಪ್ರೀಮಿಯಮ್. ಬಟ್ ಈಗ ಸಮಸ್ಯೆ ಏನಂತ ಹೇಳಿದರೆ, ಕಂಪನಿಯವರು ಏನಾದರೂ
ಪ್ರಿಫರೆನ್ಸ್ ಶೇರ್ಸ್ ರಿಡಮ್ಷನ್ ಮಾಡುವಾಗ ನಾವು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೇವೆ, ಪ್ರೀಮಿಯಂ ಕೊಡ್ತೇವೆ ಅಂತ ಹೇಳಿ ಏನಾದರೂ ಅವರು ಡಿಸೈಡ್ ಮಾಡಿದರೆ ಆ ಪ್ರೀಮಿಯಮನ್ನು ಕಂಪನಿಯವರು ಎಲ್ಲಿಂದ ವ್ಯವಸ್ಥೆ ಮಾಡಬೇಕು ಅಂತ, ಅದಕ್ಕೆ 2 ಸೋರ್ಸ್ ಇರುವಂಥದ್ದು. ಸೊ ಒನ್ಸ್ ಅಗೇನ್ ಯಾವುದಂತ ಹೇಳಿದರೆ, ಒಂದು ಡಿವಿಸಿಬಲ್ ಪ್ರಾಫಿಟ್, ಮತ್ತೊಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಡಿವಿಸಿಬಲ್ ಪ್ರಾಫಿಟ್ ಮತ್ತೊಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಬಟ್ ಈಗ ಲೇಟೆಸ್ಟ್ ಆಗಿ ಒಂದು ಪ್ರೊವಿಷನ್ ಏನು ಬಂದಿದೆ ಅಂತ ಹೇಳಿದರೆ, ಯಾವ ಕಂಪನಿಗೆ ಸೆಕ್ಷನ್ 133 ಅಪ್ಲೈ ಆಗ್ತದ, ಯಾವ ಕಂಪನಿಗೆ ಸೆಕ್ಷನ್ 133 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಅಪ್ಲೈ ಆಗ್ತದ. ಸೆಕ್ಷನ್ 133 ಅಂತ ಹೇಳಿದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಿಗೆ ಸಂಬಂಧಪಟ್ಟ ಸೆಕ್ಷನ್. ಸೊ ಕಂಪನೀಸ್ ಆ್ಯಕ್ಟ್ 133 ಏನು ಹೇಳ್ತಾ ಉಂಟಂತ ಹೇಳಿದರೆ, ಸೊ ಕೆಲವೊಂದು ಕಂಪನಿಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಪ್ಲೈ ಆಗ್ತದೆ. ಸೊ ಅವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಿಯೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕು. ಸೊ ಯಾವ ಕಂಪನಿಗೆ 133 ಅಪ್ಲೈ ಆಗ್ತದೆ, ಯಾವ ಕಂಪನಿಯವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಬೇಕಾಗ್ತದೆ, ಅಂಥ ಕಂಪನಿಯವರು ಪ್ರೀಮಿಯಮ್ ಪೇಯಬಲ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಏನಿದ್ರು ಒಂದೇ ಪರ್ಟಿಕ್ಯುಲರ್ ಸೋರ್ಸಿಂದ ಯುಟಿಲೈಸ್ ಮಾಡಬೇಕು. ಅದು ಯಾವ ಸೋರ್ಸ್ ಅಂತ ಹೇಳಿದರೆ ಡಿವಿಸಿಬಲ್ ಪ್ರಾಫಿಟ್. ಅವರಿಗೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಂದ ಹಣ ಯುಟಿಲೈಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇ ಹ್ಯಾವ್ ಟು ಯುಟಿಲೈಸ್ ದ ಅಮೌಂಟ್ ಓನ್ಲಿ ಔಟ್ ಆಫ್ ದಿ divisible profits. So which company? The company which are required to adhere the section 133 and they have to follow the accounting standards which are prescribed as per the section 133 of the Companies Act. anta company avaru premium payable on redemption ಏನಿದೆ, ಸೊ ಅದು ಏನಿದ್ರೂ ಡಿವಿಸಿಬಲ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು ಅಥವಾ ಜನರಲ್ ರಿಸರ್ವ್ ಇರ್ಬೋದು, ಅಲ್ಲಿಂದಲೇ ವ್ಯವಸ್ಥೆ ಮಾಡಬೇಕು. ಬಿಟ್ಟರೆ ಬೇರೆ ಯಾವ ಸೋರ್ಸಿಂದ ವ್ಯವಸ್ಥೆ ಅಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಪ್ರಿಫರೆನ್ಸ್ ಶೇರ್ಸ್ ರಿಡಮ್ಷನ್ ಮಾಡಲಿಕ್ಕಿರುವಂಥ ಲೀಗಲ್ ರೂಲ್ಸ್. ಸೊ ಈ ಲೀಗಲ್ ರೂಲ್ಸನ್ನು ಫಾಲೋ ಮಾಡಿದರೆ ಮಾತ್ರ ಒಂದು ಕಂಪನಿ ಪ್ರಿಫರೆನ್ಸ್ ಶೇರ್ಸನ್ನು ರಿಡಮ್ಷನ್ ಮಾಡಲಿಕ್ಕೆ ಸಾಧ್ಯ ಉಂಟು ಆ್ಯಸ್ ಪರ್ ದ ಪ್ರೊವಿಷನ್ಸ್ ಆಫ್ ದಿ ಕಂಪನೀಸ್ ಆ್ಯಕ್ಟ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದುಕೊಳ್ತೇನೆ. ಸೊ ಇಷ್ಟ ಆದರೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ನವರಿಗೂ ಕೂಡ ನಮ್ಮ ಚಾನೆಲ್ನ ಬಗ್ಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋ ಹಾಗೆ ಮಾಡಿ. ಸೊ ಮತ್ತು ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯುವುದಕ್ಕೆ ಇಲ್ಲಿ ಸ್ಕ್ರೋಲ್ ಆಗ್ತಿರುವಂಥ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ವ, ಅದಕ್ಕೆ ನೀವು ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.